ಕರ್ಸು, ಪಾಪು ಹೆಸರು ಕೇಳಲ್ವಾ? ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಡೆವಿಲ್ ಬಗ್ಗೆ. ಹೌದು ಫ್ರೆಂಡ್ಸ್, ನಿಮಗೆಲ್ಲರಿಗೆ ತಿಳಿದಿರುವಂತೆ ಡಿ ಬಾಸ್ ಅವರ ಅಭಿಮಾನಿಗಳಿಗೆ ಈಗ ಸ್ವಲ್ಪ ಕೆಟ್ಟ ದಿನಗಳಂತ ಹೇಳಬಹುದು. ಯಾಕೆಂದರೆ ಡಿ ಬಾಸ್ ಅವರು ಜೈಲಲ್ಲಿದ್ದ ಕಾರಣ. ಹಾಗೆ ಡಿ ಬಾಸ್ ಅವರ ಪ್ರೀತಿಯ ಸೆಲೆಬ್ರಿಟೀಸ್ಗೆ ಗುಡ್ ನ್ಯೂಸ್ ಏನಂದರೆ, ಅವರ ಡೆವಿಲ್ ಮೂವಿ ಡಿಸೆಂಬರ್ 2024 ಒಳಗಡೆ ರಿಲೀಸ್ ಆಗ್ತಿದೆ ಅಂತ ಹೇಳಬಹುದು. ಇದನ್ನು ಡೈರೆಕ್ಟರ್ ಆದ ಪ್ರಕಾಶ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಈ ವಿಡಿಯೋವನ್ನು ಎಲ್ಲ ಕಡೆಯಲ್ಲಿ ಕೂಡ ಶೇರ್ ಮಾಡಿ, ಯಾಕೆಂದ್ರೆ ಡಿ ಬಾಸ್ ಅವರ ಈ ಗುಡ್ ನ್ಯೂಸ್ ಎಲ್ಲ ಕಡೆ ಕೂಡ ಹರಡಲಿ ಅಂತ ಹೇಳ್ತಿದ್ದೇನೆ. ಅದೇ ರೀತಿ ಕೆಲವರು ಕೇಳ್ಬೋದು, ಡಿ ಬಾಸ್ ಅವರು ಜೈಲಿಗೆ ಹೋದ ಕಾರಣ ಆ ಫಿಲ್ಮ್ಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ. ಆದರೆ ಅದು ಖಂಡಿತ ಹಾಗೆ ಆಗಲ್ಲ ಅಂತ. ಯಾಕೆಂದ್ರೆ ಒಂದು ಮೂವಿ ಇದ್ರೆ ಆ ಮೂವಿ ಡಿಪೆಂಡ್ ಆಗೋದು ಒಂದು ಸ್ಟೋರಿ, ಡೈರೆಕ್ಷನ್ ಹಾಗೂ ಅದರಲ್ಲಿ ಆಕ್ಟರ್ಸ್ ಹೇಗೆ ಆಕ್ಟಿಂಗ್ ಮಾಡಿದ್ರ ಮುಖಾಂತರ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್, ಈ ಫಿಲ್ಮ್ಗೆ ಹೇಗೆ ರಿವ್ಯೂ ಬಂತಂತ ಮುಖ್ಯವಾಗಿರ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಈ ಹಿಂದೆ ಡಿ ಬಾಸ್ ಅವರು ಸಾರಥಿ ಫಿಲ್ಮ್ ರಿಲೀಸ್ ಆಗುವ ಟೈಮಲ್ಲಿ ಜೈಲಲ್ಲಿ ಹೋಗಿದ್ರು ಕೂಡ ಈ ಫಿಲ್ಮ್ ಅಂದರೆ ಸಾರಥಿ ಫಿಲ್ಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಅದಕ್ಕೆ ಅದ್ಭುತವಾದ ಸ್ಟೋರಿ, ಆ್ಯಕ್ಟಿಂಗ್ ಇದ್ದ ಕಾರಣ, ಎಲ್ಲ ಕಡೆಯಲ್ಲಿ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ನೋಡ ಸಿಕ್ಕಿದ ಕಾರಣ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಅಂತ ಹೇಳ್ಬೋದು ಸಾರಥಿ ಫಿಲ್ಮ್. ಅದೇ ರೀತಿ ಡೆವಿಲ್ ಫಿಲ್ಮ್ನ ಸ್ಟಾರ್ ಕಾಸ್ಟ್ನ ಸಂಭಾವನೆ ಬಗ್ಗೆ ಮಾತಾಡಿದ್ರೆ ದರ್ಶನ್ ಸರ್ ಅವರು 25 ರಿಂದ 30 ಕೋಟಿಯನ್ನು ಸಂಭಾವನೆ ಪಡೆದಿದ್ದಾರೆ ಅಂತ ಹೇಳಬಹುದು. ಅದೇ ರೀತಿ ಹೀರೋಯಿನ್ ಆದವರು 8 ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ ಅಂತ ಹೇಳಬಹುದು. ಅದೇ ರೀತಿ ಮ್ಯೂಸಿಕ್ ಡೈರೆಕ್ಟರ್ ಆದ ಅಜನೀಶ್ ಲೋಕನಾಥ್ ಅವರು 4 ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಲ್ಮ್ನ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡ್ಬೋದೇನೆಂದರೆ, ಕರ್ನಾಟಕದಲ್ಲಿ 10 ರಿಂದ 15 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು ಬಿಡುಗಡೆದ 1ನೇ ದಿವಸಕ್ಕೆ ಡೆವಿಲ್ ಫಿಲ್ಮ್. ಅದೇ ರೀತಿ ಓವರ್ಸೀಸಲ್ಲಿ 4 ರಿಂದ 5 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಆಲ್ ಇಂಡಿಯಾದಲ್ಲಿ 15 ರಿಂದ 16 ಕೋಟಿಯನ್ನು ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 1ನೇ ದಿವಸಕ್ಕೆ 20 ರಿಂದ 21 ಕೋಟಿಯನ್ನು ಫಸ್ಟ್ ಡೇಗೆ ಡೆವಿಲ್ ಫಿಲ್ಮ್ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪ್ರಕಾರ ಡೆವಿಲ್ ಫಿಲ್ಮ್ ಫಸ್ಟ್ ಡೇಗೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಡಿ ಬಾಸ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಡಿ ಬಾಸ್ ಅವರ ರಿಲೇಟೆಡ್ ಅಪ್ಡೇಟನ್ನು ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.